ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ಲಿಫ್ಟ್ಗಳು ಮತ್ತು ಎಸ್ಕಲೇಟರ್ಗಳು. ಈ ಲಿಫ್ಟ್ ಹಾಗೂ ಎಸ್ಕಲೇಟರ್ ಪ್ರಪಂಚಾದ್ಯಂತ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಭೂಮಿ ಮೇಲೆ ತುಂಬ ಒತ್ತಡ ಇರೋದ್ರಿಂದ ಎಲ್ಲರೂ ಹೈ ರೈಸ್. ನಮ್ಮ ಮಹಾನಗರಗಳಲ್ಲಿ ಅಂತೂ ನೀವು ನೋಡಿದ್ದೀರ. ನೀವು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಒಂದೇ ಅಲ್ಲ, ಸೌತ್ ಈಸ್ಟ್ ಏಷ್ಯಾ, ಸಿಂಗಪೂರ್, ಹಾಂಗ್ಕಾಂಗ್ ಇತ್ಯಾದಿ ದೇಶಗಳಲ್ಲಿ ಮತ್ತು ಅದಕ್ಕಿಂತ ಜಾಸ್ತಿ ಡಿಮಾಂಡ್ ಇರೋದು ನಿಮಗೆ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಅಲ್ಲಿಂದ ನನ್ನ ಹತ್ರ ಕೆಲವರು ಬಂದಿದ್ರು, ಸಂತೋಷ್ ಇತ್ಯಾದಿಗಳು ಬಂದುಬಿಟ್ಟು ನಮಗೆ ಹುಡುಗರು ಬೇಕು ಲಿಫ್ಟ್ ಆಪರೇಟ್ ಮಾಡೋವಂಥ ಹೇಳಿ. ಸೊ ನಾವಿಲ್ಲಿ ಕುಳಿತುಕೊಂಡು ಯೋಚನೆ ಮಾಡುವಾಗ ನಾವೇ ಯಾಕೆ ಒಂದು ಶಾಲೆ ಶುರು ಮಾಡಬಾರ್ದು ಅಂತ. ಸೊ ನಾವು ಒಂದು ಭಾರತ್ ಸ್ಕೂಲ್ ವರ್ಟಿಕಲ್ ಟ್ರಾನ್ಸ್ಪೋರ್ಟಲ್ಲಿ ಕಂಪ್ಲೀಟಾಗಿ ಲಿಫ್ಟ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಆಗಬೇಕು, ಇನ್ಸ್ಟಾಲೇಷನ್ ಯಾವ ರೀತಿ ಇರಬೇಕು, ಮೇಂಟೆನೆನ್ಸ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿ ಪ್ರಾರಂಭ ಮಾಡ್ತಾಯಿದ್ವಿ. ಇದು ಇಡೀ ಭಾರತದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಕೂಡ ಇಲ್ಲ. ಲಿಫ್ಟ್ ಅಂದರೆ ಇದುವರೆಗೂ ಕೇವಲ ನಮಗೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇರಲಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇರಲಿ, ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಇರಲಿ, ಕಂಪ್ಯೂಟರ್ ಇಂಜಿನಿಯರ್ಸ್ ಇರಲಿ, ಮೆಕ್ಯಾಟ್ರಾನಿಕ್ಸ್ ಇಂಜಿನಿಯರ್ ಅಂಥವ್ರಿಗೆ ಮಾತ್ರ ಸೇರಿಸಿ ಈ ಇಂಡಸ್ಟ್ರಿ ಒಳಗೆ ಇಟ್ಕೊಳ್ತೀವಿ. ಆದರೆ ಈಗ ನಮ್ಮ ಜೊತೆ ಅಂತಾರಾಷ್ಟ್ರೀಯ ತಜ್ಞರೊಬ್ಬರಿದ್ದಾರೆ, ಆನಂದ್ ಶಿವನ್ ಅಂತ. ಅವರು ದುಬೈ ಒಳಗಿರೋ ಅತ್ಯಂತ ಗಗನಗೆ ಮುಟ್ಟುವಂಥ ಬಿಲ್ಡಿಂಗ್ಗಳ ಲಿಫ್ಟ್ ಇತ್ಯಾದಿಗಳು ಇದೆಲ್ಲ ಅದರ ನಿರ್ಮಾಣ ಮಾಡ್ತಾ ಇರೋದು ಅವರು. ಮತ್ತು ಸಂತೋಷ್ ಎಂಬವರು ಈ ನಾರ್ತ್ ಆಂಪ್ಟನ್ ಯೂನಿವರ್ಸಿಟಿ ಅಂತ ಇದೆ UK ಒಳಗೆ, ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಲ್ಲಿ ಇವರು ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದು ಪೋಸ್ಟ್ ಗ್ರಾಜುಯೇಟ್ ಕೋರ್ಸಲ್ಲಿ ಪ್ರಪ್ರಥಮವಾಗಿ ನನಗನ್ಸುತ್ತೆ ಎಲ್ಲೂ ನಾವು ಲಿಫ್ಟ್ ಇಂಡಸ್ಟ್ರಿಲಿ ಮಾತನಾಡುವಾಗ ಇಡೀ ಜಗತ್ತಿನಲ್ಲೇ ಈ ಅಂಡರ್ ಗ್ರಾಜುಯೇಟ್ ಲಿಫ್ಟ್ ಟೆಕ್ನಾಲಜಿ ಬಗ್ಗೆ ಯಾವ ಕೋರ್ಸ್ ನಾವು 4 ಥರ ಕೋರ್ಸ್ ಮಾಡ್ತಾರೆ. ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂದರೆ ಲಿಫ್ಟ್ ಬಗ್ಗೆ ಕೇವಲ ಪರಿಚಯ ಕೊಡುವಂಥದ್ದು. ಇದು ಪ್ರೈವೇಟ್ ಸೆಕ್ಯೂರಿಟಿನವ್ರಿಗೆ, ಅಪಾರ್ಟ್ಮೆಂಟ್ ಓನರ್ಸ್ನವ್ರಿಗೆ, ಫೈರ್ ಸರ್ವಿಸಸ್ ಪರ್ಸನಲ್ ಅವ್ರಿಗೆ ಲಿಫ್ಟಲ್ಲಿ ಸಿಗಾಕೊಂಡ್ಬಿಟ್ರೆ ಲಿಫ್ಟಿಂದ ಹೆಂಗೆ ಯಾವ ರೀತಿ. ಎರಡನೇ ಕೋರ್ಸು ಡಿಪ್ಲೊಮಾ ಇನ್ ಲಿಫ್ಟ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್. ಇದು ಲಿಫ್ಟ್ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಇತ್ಯಾದಿಗಳು. ಇದ್ರ ಬಗ್ಗೆ ಅವ್ರಿಗೆ ಒಂದು 3 ಇಯರ್ ಕೋರ್ಸ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಕೋರ್ಸ್ ಇರೋದು ಅಪ್ಸ್ಕಿಲಿಂಗ್ ಕೋರ್ಸ್. ಅಂದರೆ ಈಗಾಗಲೇ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ ಈ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ. ಅವರನ್ನು ಕರೆಸ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಅಪ್ಸ್ಕಿಲ್ ದೆಮ್ ಆ್ಯಂಡ್ ಟೆಲ್ ದೆಮ್ ಲಿಫ್ಟ್. ಅಂದರೆ ಭಾರತದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಲಿಫ್ಟ್ಗಳೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಟಿಸ್ ಇರಲಿ, ಕೋನೆ, ಜಾನ್ಸನ್, ಶೆಂಡ್ಲರ್, ಮಿಟ್ಸುಬಿಷಿ, ಹಿತಾಚಿ, ಆಮೇಲೆ ಎಲ್ಲ ಲಿಫ್ಟ್ಗಳು. ಬಟ್ ಏನಂದರೆ ನಮ್ಮ ಹತ್ರ ಟ್ರೈನ್ಡ್ ಪರ್ಸನಲ್ ಲಿಫ್ಟ್ ಆಪರೇಟ್ ಮಾಡೋರು ಯಾರು ಇಲ್ಲ. ನಮ್ಮ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು ಬಿಲ್ಡಿಂಗ್ಗಳಲ್ಲಿ ಫಸ್ಟ್ ಲಿಫ್ಟ್ ಅವ್ರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಲಿಫ್ಟ್ ಇಂಜಿನಿಯರ್, ಲಿಫ್ಟ್ ಇನ್ಸ್ಟಾಲೇಷನ್ ಯಾರು ಸಿಗೋದಿಲ್ಲ. ಸೊ ನಾವು ಮೊನ್ನೆ ತಾನೇ ಪ್ರಾರಂಭ ಮಾಡಿ ಒಂದು ಟೆಕ್ನಿಕಲ್ ಆಗಿ ಒಂದು 100 ಜನಕ್ಕೆ ತೊಗೊಂಡು 100 ಜನಕ್ಕೂ ಓಟಿಸ್ ಕೆಲಸ ತೊಗೊಂಡು ಮತ್ತು ಇನ್ನು ಕೋರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಅದೇ ನಮೂನೆ ನಮ್ಮ ಮುಖ್ಯ ಉದ್ದೇಶ ಇರೋದು ಟು ಕ್ರಿಯೇಟ್ ಜಾಬ್ಸ್ ಎಷ್ಟು ನೌಕರಿಗಳು ಸೃಷ್ಟಿ ಮಾಡೋಕ್ಕಾಗುತ್ತೆ. ಮತ್ತು ನಾವು ಸ್ಕಿಲ್ ಇಂಡಿಯಾದಿಂದ ಕೂಡ ನಾವು ರಿಜಿಸ್ಟರ್ ಆಗಿದ್ದೀವಿ. VTU ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅಂಡರ್ ಗ್ರಾಜುಯೇಟ್ ಕೋರ್ಸ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಮಾಡುತ್ತೆ. ಮತ್ತು ನಮ್ಮ ಅಪ್ಲಿಕೇಶನ್ ಈಸ್ ಹಿಯರ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಫಾರ್ ಸರ್ಟಿಫಿಕೇಟ್ ಕೋರ್ಸ್ ಆ್ಯಂಡ್ ಡಿಪ್ಲೊಮಾ ಇನ್ ಕೋರ್ಸ್. Duration of the course. So duration of the course is 1 year for the certification course, and for the diploma course it will be for 2 years.